ತಿರುವಣ್ಣಮಲೆಯಿಂದ ಕರೆ ಬಂದ ತಕ್ಷಣ ಸರ್ವ ಕಾರ್ಯಕ್ಕೂ ಪೂರ್ಣ ವಿರಾಮ ಇಟ್ಟು ತಿರುವಣ್ಣಮಲೈ ಕಡೆ ಪಯಣ ಬೆಳೆಸಿದ್ವಿ. ಮಧ್ಯಾಹ್ನ ಇಂದುಮತಿ ಮೆಸ್ಸಲ್ಲಿ ಊಟ ಮಾಡಿ ರೇಣುಕಾಂಬಲ್ ಹೋಮ್ ಸ್ಟೇನ ಬುಕ್ ಮಾಡಿದ ನಾವು ಅಲ್ಲೋಗಿ ಒಂದೆರಡು ಅವರ್ ರೆಸ್ಟ್ ತಗೊಂಡು ಗಿರಿ ಪ್ರದಕ್ಷಿಣೆ ಶುರು ಮಾಡಿದ್ವಿ. ಶುರು ಮಾಡೋಕ್ಕೂ ಮುಂಚೆ ಜೋಡಿ ಉದ್ಭವ ಗಣಪತಿಯಾದ ರಟ್ಟೈ ಗಣಪತಿ ಹಾಗೆ ಭೂತನಾರಾಯಣ ದರ್ಶನ ಮಾಡಿ ನಂತರ ರಾಜಗೋಪುರಕ್ಕೆ ಹೋಗಿ ದೀಪ ಹಚ್ಚಿ ಕಾಯಿ ಹೊಡೆದು ನಮ ಪಾರ್ವತಿ ಪದಯೇ ಹರ ಹರ ಮಹಾದೇವ ಅಂತ ಹೇಳ್ತಾ ಅಷ್ಟಲಿಂಗಗಳಲ್ಲಿ ಮೊದಲನೇದಾದ ಇಂದ್ರದೇವ ಸ್ಥಾಪಿತ ಇಂದ್ರಲಿಂಗ ನೋಡಿದ್ವಿ. ನಂತರದಲ್ಲಿ ಜೋರ್ ಮಳೆ ಶುರುವಾಯಿತು, ಶುಭ ಸೂಚನೆ ಅಂತ ಹೇಳಿ ನಂತರದಲ್ಲಿ ಅಗ್ನಿದೇವ ಸ್ಥಾಪಿತ ಅಗ್ನಿಲಿಂಗ ನೋಡಿ ನಮ್ಮ ಗಿರಿ ಪ್ರದಕ್ಷಿಣೆನ ಮುಂದುವರಿಸಿದ್ವಿ. ನಂತರ ಯಮದೇವ ಸ್ಥಾಪಿತ ಯಮಲಿಂಗವನ್ನ ನೋಡಿ ಮಧ್ಯದಲ್ಲಿ ಒಂದು ಕ್ಯೂಟ್ ಗೆಸ್ಟ್ ಸಿಕ್ಕಿದ್ರು, ಅವ್ರನ್ನ ಕೂಡ ಮಾತಾಡಿಸ್ಕೊಂಡು ರಾಕ್ಷಸ ರಾಜ ನೈಋತಿ ಸ್ಥಾಪಿತ ನೈಋತಿ ಲಿಂಗ ನೋಡಿ ಅಲ್ಲೊಂದೆರಡು ನಿಮಿಷ ಧ್ಯಾನ ಮಾಡಿದ್ಮೇಲೆ ಸೂರ್ಯಲಿಂಗ ಹಾಗೆ ವರುಣದೇವ ಸ್ಥಾಪಿತ ವರುಣಲಿಂಗ ಮತ್ತೆ ವಾಯುದೇವ ಸ್ಥಾಪಿತ ವಾಯುಲಿಂಗನ ನೋಡಿದ್ವಿ. ಆಮೇಲೆ ನಾವು ಚಂದ್ರಲಿಂಗ, ನಂತರದಲ್ಲಿ ಕುಬೇರಲಿಂಗ ಮತ್ತೆ ಕೊನೆಯದಾಗಿ ಈಶಾನ್ಯ ಲಿಂಗವನ್ನ ನೋಡಿ ಮತ್ತೆ ರಾಜಗೋಪುರದ ಕಡೆಗೆ ಗಿರಿ ಪ್ರದಕ್ಷಿಣೆ ಬಳಸಿದ್ವಿ. 14 ಮೈಲಿಯ ಈ ಪ್ರದಕ್ಷಿಣೆ ಮುಗಿಸಿ ರಾಜಗೋಪುರಕ್ಕೆ ನಮಸ್ಕಾರ ಮಾಡಿ ಮರುದಿನ ಮುಂಜಾನೆ ಬೆಳಗ್ಗೆ 4 ಗಂಟೆಗೆ ಲೈನಲ್ಲಿ ನಿಂತ್ವಿ. ನೀವೇನೇ ಹೇಳಿ ಮುಂಜಾನೆಯ ಈ ನೆಮ್ಮದಿ ಹಾಗೂ ಶಾಂತಿಯ ದೇವಸ್ಥಾನದ ವಾತಾವರಣ ಮನಸ್ಸಿಗೆ ಏನೋ ಒಂದು ಖುಷಿ ನೀಡುತ್ತೆ. ನಂತರದಲ್ಲಿ ಶ್ರೀ ಅಣ್ಣಮಲೈ ಸ್ವಾಮಿಯವರ ಹಾಗೆ ಅಮ್ಮನವರ ದರ್ಶನವನ್ನ ಮುಗಿಸ್ಕೊಂಡು ಆಚೆ ಬಂದ ನಮಗೆ ಇಲ್ಲಿನ ಪ್ರಸಾದ ಕಾದಿತ್ತು. ತೇಂಗೋಳು, ವಡೆ, ಲಾಡು ಇವೆಲ್ಲದನ್ನ ಪ್ರಸಾದಕ್ಕೆ ತಗೊಂಡು ಮೈಸೂರಿಗೆ ಪಯಣವನ್ನ ಬಳಸಿದ್ವಿ. ನೀವು ಕೂಡ ತಿರುವಣ್ಣಮಲೈಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಹೋಗ್ತಿದ್ರೆ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ, ಅಥವಾ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟಲ್ಲಿ ತಿಳಿಸಿ.